ಎಲ್ರಿಗೂ ನಮಸ್ಕಾರ. ಎಲ್ಲರೂ ಒಂದು ಇಮ್ಯಾಜಿನರಿ ಕೇಜಲ್ಲಿ ಇರ್ತಾರೆ. ಕೇಜ್ ಅಂದರೆ ಒಂದು ಬಲೆ, ತಮ್ಮ ಸುತ್ತ ಒಂದು ಬಲೆ ಹಾಕೊಂಡ್ಬಿಟ್ಟಿರ್ತಾರೆ. ಅದು ಬಿಟ್ಟು ಹೊರಗಡೆ ಬರೋದಿಲ್ಲ. ಯಾಕಪ್ಪ ನೀನು ಜಾಸ್ತಿ ವರ್ಕ್ ಮಾಡೋದಿಲ್ಲ ಅಂತ ಕೇಳಿ, ಇಲ್ಲಪ್ಪ ನನ್ನ ಹತ್ರ ಇಷ್ಟೇ ಆಗೋದು. ನೀನು ಯಾಕಪ್ಪ ಜಾಸ್ತಿ ಎಕ್ಸಸೈಸ್ ಮಾಡಿ ಡಯಟ್ ಮಾಡೋದಿಲ್ಲ, ತೂಕ ಕಮ್ಮಿ ಮಾಡೋಕ್ಕೆ, ಇಲ್ಲ ನನ್ನ ಹತ್ರ ಇಷ್ಟೇ ಆಗೋದು. ನೀನು ಯಾಕೆ ಜಾಸ್ತಿ ಓದಬಾರ್ದು, ನೀನು ಇನ್ನೊಂದು ಡಿಗ್ರಿ ಮಾಡ್ಕೋಬೋದಲ್ಲ, ಇನ್ನೊಂದು ಸ್ವಲ್ಪ ಎಜುಕೇಷನ್ ಮಾಡು, ಇಲ್ಲಪ್ಪ ನನ್ನ ಹತ್ರ ಇಷ್ಟ. ನೀವು ಎಲ್ಲರೂ ನೀವು ಕೇಜ್ ಅಂತಾರೆ. ಮೆಂಟಲ್ ಕೇಜ್ ಅಂದರೆ ನೀವು ಮಾನಸಿಕವಾಗಿ ಒಂದು ನಿಮ್ಮ ಸುತ್ತ ಒಂದು ಬಲೆ ಹಾಕೊಂಡ್ಬಿಟ್ಟಿರ್ತಾರೆ, ಅದ್ರ ಹೊರಗಡೆ ಹೋಗೋದಿಲ್ಲ. ನಿಮ್ಗೆ ಯಾರೂ ಬಲೆಯಲ್ಲಿ ಬಂಧಿಸಿಟ್ಟಿಲ್ಲ, ನಿಮ್ಗೆ ಯಾರೂ ಸೆರೆ ಮಾಡಿ ಇಟ್ಟಿಲ್ಲ. ಆದರೆ ನೀವೇ ನಿಮಗೋಸ್ಕರ ಒಂದು ತಲೆಯಲ್ಲಿ ಒಂದು ಕೇಜ್ ಅಂತಾರೆ, ಅಂದರೆ ಒಂದು ಬಲೆಯನ್ನು ಹಾಕೊಂಡು ಬಿಟ್ಟಿದ್ದೀರ. ಇದ್ರ ಹೊರಗಡೆ ನಾನು ಹೋಗೋದಿಲ್ಲ, ಇಷ್ಟೇ ನಂದು ಅಂತ. ನೀವು ಕೂತ್ಕೊಂಡು ಯೋಚನೆ ಮಾಡಿ, ನನ್ನ ಹತ್ರ ಜಾಸ್ತಿ ಸಾಮರ್ಥ್ಯ ಇದೆ, ನನ್ನ ಜೊತೆಗೆ ಇದ್ದವನೇ ಇಷ್ಟೊಂದು ಅಚೀವ್ ಮಾಡಿದ್ದಾನೆ, ಇದನ್ನೆಲ್ಲ ಮಾಡಿದ್ದೇನೆ, ನನಗೆ ಯಾಕೆ ಆಗ್ತಾ ಇಲ್ಲ? ನಾನು ಅದೇ ಥರ ಕೈ ಕಾಲು ಎಲ್ಲ ಸೇಮ್, ನಾನು ಒಂದು ವ್ಯಕ್ತಿ ತಾನೆ. ಆ ಥರ ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳಿ. ನಿಮ್ಮ ಬೆಳವಣಿಗೆಗೆ, ಅಭಿವೃದ್ಧಿಗೆ ಏನು ಬೇಕೋ, ನಿಮ್ಮ ಒಂದು ಅಕಾಡೆಮಿಕ್ ಅಚೀವ್ಮೆಂಟ್ ಆಗಲಿ, ಕರಿಯರ್ಗಾಗಲಿ ಏನು ಬೇಕೋ, ನಿಮ್ಮ ಹೆಲ್ದಿಗೆ ಏನು ಬೇಕೋ, ಅದನ್ನು ನಿಮ್ಮ ಮಾನಸಿಕ ಬಲೆ ಮೆಂಟಲ್ ಕೇಜಿಂದ ಹೊರಗಡೆ ಬಂದು ಸಾಧನೆ ಮಾಡೋಕ್ಕೆ ನೋಡಿ. ನೀವು 1 ವರ್ಷದಲ್ಲಿ ವಿಭಿನ್ನ ವ್ಯಕ್ತಿ ಆಗ್ತೀರಾ. 100% ಇಂಪ್ರೂವ್ಮೆಂಟ್ ಆಗ್ತದೆ.